ಪವಿತ್ರ ಗೌಡರವರು ಬಿಸ್ನೆಸ್ ಟ್ರಿಪ್ಗಾಗಿ ಅವರು CCH ಕೋರ್ಟ್ನ ಬಳಿ ಅನುಮತಿಯನ್ನು ಕೇಳಿದ್ದಾರೆ. CCH ಕೋರ್ಟ್ ಬಿಸ್ನೆಸ್ ಟ್ರಿಪ್ಗಾಗಿ 4 ಹೊರ ರಾಜ್ಯಕ್ಕೆ ಹೋಗಲು ಪವಿತ್ರ ಗೌಡರಿಗೆ ಕೋರ್ಟ್ ಅನುಮತಿ ನೀಡಿದೆ. ಹಾಗಾಗಿ ಬಿಸ್ನೆಸ್ಗಾಗಿ ಪವಿತ್ರ ಗೌಡರವರು ಟ್ರಿಪ್ ಮೇಲೆ ಟ್ರಿಪ್ ಹೊಡೆಯುತ್ತಿದ್ದಾರೆ. ಆದರೆ ವಿಜಯಲಕ್ಷ್ಮಿಯವರಿಗೆ ಟಾಂಗ್ ಕೊಡುತ್ತಿದ್ದ ಪವಿತ್ರ ಗೌಡರವರು ಏನೆಂದು ಹೇಳಿದ್ದಾರೆ ಎಂದರೆ, ವಿಜಯಲಕ್ಷ್ಮಿಯವರು ಹೊರದೇಶಕ್ಕೆ ಗಂಡನ ಜೊತೆ ಸುತ್ತುತ್ತಾರೆಂದು ಇವರು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಹಾಗಾಗಿ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತದೆ ಎಂದು ತಿಳಿದುಕೊಂಡಿದ್ದಾರೆ. ಪವಿತ್ರ ಗೌಡರವರು ಶಕ್ತಿ ದೇವತೆಯಾದ ಬನಶಂಕರಿ ದೇವಾಲಯವನ್ನು ಸುತ್ತಿಕೊಂಡು ಬಂದಿದ್ದಾರೆ. ಹಾಗಾಗಿ ಪವಿತ್ರ ಗೌಡರವರು ಎಲ್ಲೆಲ್ಲಿಯೂ ದೇವಸ್ಥಾನಗಳನ್ನು ಹಾಗೂ ಶಕ್ತಿ ದೇವತೆಗಳನ್ನು ಸುತ್ತುತ್ತಿದ್ದಾರೆ. ಹೀಗಾಗಿ ವಿಜಯಲಕ್ಷ್ಮಿಯವರು ಏನು ಮಾಡುತ್ತಾರೋ ಅದನ್ನೇ ಮಾಡುತ್ತಾ ಟಾಂಗ್ ಕೊಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಾಜಸ್ಥಾನ ಟ್ರಿಪ್ ಹಾಕಿದ ವಿಜಯಲಕ್ಷ್ಮಿಯವರಿಗೆ ಟಾಂಗ್ ಕೊಡುತ್ತಾರೆ. ಹೀಗಾಗಿ ಬಿಸ್ನೆಸ್ ಟ್ರಿಪ್ ಮೇಲೆ ಹೋಗುತ್ತಿದ್ದಾರೆ. ಕೋರ್ಟ್ನಿಂದ ಆದೇಶವನ್ನು ಪಡೆದು ಹೊರ ರಾಜ್ಯಕ್ಕೆ ಹೋಗಲು ಅನುಮತಿಯನ್ನು ನೀಡಿದ್ದಾರೆ. CCH ಕೋರ್ಟ್ನ ಪ್ರಕಾರ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಯಾದ ಪವಿತ್ರ ಗೌಡರವರಿಗೆ ಅನುಮತಿ ನೀಡಿದೆ. ಪವಿತ್ರ ಗೌಡರವರು ವಿಜಯಲಕ್ಷ್ಮಿಯವರು, ದರ್ಶನ್ ರವರು ಚೆನ್ನಾಗಿರಲು ಪವಿತ್ರ ಗೌಡರವರು ಏನಾದರೂ ಒಂದು ಮಾಡುತ್ತಲೇ ಇರುತ್ತಾರೆ. ವಿಜಯಲಕ್ಷ್ಮಿ ಏನು ಮಾಡುತ್ತಾರೋ ಅದೇ ರೀತಿ ಮಾಡುತ್ತಿರುತ್ತಾರೆ. ಹಾಗಾಗಿ ವಿಜಯಲಕ್ಷ್ಮಿಯವರಿಗೆ ಟಾಂಗ್ ಕೊಡುತ್ತಿದ್ದಾರಾ ಪವಿತ್ರ ಗೌಡರವರು? ಪವಿತ್ರ ಗೌಡರವರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ.